ಬಳ್ಳಾರಿ ಮಾತ್ರವಲ್ಲ ಬೆಳಗಾವಿಯಲ್ಲಿಯೂ ಕೂಡ ಕಾಂಗ್ರೆಸ್ ಗುಂಡಾಗಿರಿಯನ್ನ ನಡೆಸಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಅಟ್ಯಾಕ್ ಮಾಡಿದೆ. ಬಳ್ಳಾರಿ ಮಾತ್ರವಲ್ಲ ಬೆಳಗಾವಿಯಲ್ಲಿಯೂ ಕೂಡ ಕಾಂಗ್ರೆಸ್ ಗುಂಡಾಗಿರಿ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಅಟ್ಯಾಕ್ ಆಗಿದೆ. ಅಥಣಿ ಶಾಸಕ ಲಕ್ಷ್ಮಣ ಸವದಿ ಪುತ್ರ ಮನೆಗೆ ಕರೆಸಿ ಹಲ್ಲೆಯನ್ನ ಮಾಡಿದ್ದಾನೆ. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ವಿರುದ್ಧ ಸುಭಾಷ್ ಗುಂಡಾ ಸಂಸ್ಕೃತಿ ಅನ್ನೋದು ಕಾಂಗ್ರೆಸ್ ಅವರ ರಕ್ತದಲ್ಲೇ ಇದೆ. ಬೆಳಗಾವಿಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹಲ್ಲೆ ಪ್ರಕರಣದಲ್ಲಿ ಎಫ್ಐಆರ್ ಆದರೂ ಆರೋಪಿ ಬಂಧನವಾಗಿಲ್ಲ. ರಾಜ್ಯದಲ್ಲಿನ ಎಲ್ಲಾ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಅಥಣಿಯಲ್ಲಿ ಇನ್ನೂ ಯಾರ ಬಂಧನ ಯಾಕಾಗಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮಾತ್ರವಲ್ಲ ಬೆಳಗಾವಿಯಲ್ಲೂ ಕೂಡ ಎಲ್ಲೆಡೆ ಕೂಡ ಈಗ ಕಾಂಗ್ರೆಸ್ ಗುಂಡಾಗಿರಿಯನ್ನೇ ಎಬ್ಬಿಸಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಕೂಡ ಅಟ್ಯಾಕ್ ಆಯಿತು. ಲಕ್ಷ್ಮಣ ಸವದಿಯ ಪುತ್ರ ಮನೆಗೆ ಕರೆಸಿ ಹಲ್ಲೆಯನ್ನ ಮಾಡ್ತಾನೆ. ಆದರೆ ಈ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಇದರ ವಿರುದ್ಧ ಸುಭಾಷ್ ಪಾಟೀಲ್ ಕಿಡಿಯನ್ನ ಕಾರಿದ್ದಾರೆ. ಗುಂಡಾ ಸಂಸ್ಕೃತಿ ಅನ್ನೋದು ಕಾಂಗ್ರೆಸ್ ಅವರ ರಕ್ತದಲ್ಲೇ ಬಂದಿದೆ. ಬೆಳಗಾವಿ ಸೇರಿದಂತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇನ್ನು ಹಲ್ಲೆ ಪ್ರಕರಣಗಳ ಬಗ್ಗೆ ಎಫ್ಐಆರ್ ಆದರೂ ಕೂಡ ಇನ್ನೂ ಕೂಡ ಯಾರನ್ನು ಬಂಧನ ಕೂಡ ಆಗಿಲ್ಲ. ಯಾರನ್ನು ಬಂಧಿಸುವಂತ ಪ್ರಯತ್ನ ಕೂಡ ಮಾಡಿಲ್ಲ. ಇಷ್ಟೆಲ್ಲ ಮಾಡ್ತಾ ಇದೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗಳು ಈ ಕಾಂಗ್ರೆಸ್ ಅವರ ಅಂದ್ರೆ ಕಾಂಗ್ರೆಸ್ ಅವರ ಮನೆಗಳಾಗ್ಬಿಟ್ಟಿದೆ. ಅವ್ರು ಹೇಗೆ ಹೇಳ್ತಾರೆ ಹಾಗೆ ಪೊಲೀಸ್ ಇಲಾಖೆ ಕೇಳುವಂತ ಸ್ಥಿತಿಯಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ. ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬಂತು, ಕಾಂಗ್ರೆಸ್ ಏನು ಅಧಿಕಾರವನ್ನು ನಡೆಸ್ತಾ ಇದೆ, ಆಗಿಂದ ಕೂಡ ಇಲ್ಲಿ ಗುಂಡಾಗಿರಿನೇ ಹೆಚ್ಚಾಗಿದೆ ಅನ್ನುವಂತ ಅಂತ ಹೇಳ್ತಾ ಕಿಡಿಯನ್ನ ಕಾರಿದ್ದಾರೆ. ಮೊನ್ನೆ ದಿನ ಅಥಣಿ ಕಾಂಗ್ರೆಸ್ ಶಾಸಕರಂತ ಲಕ್ಷ್ಮಣ್ ಸವದಿ ಅವರು ಒಬ್ಬ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರಾದಂಥ ನಿಂಗಪ್ಪ ಕರೇನರ್ ಅವರನ್ನ ಮನೆಗೆ ಕರೆಸಿ ಮಾರಣಾಂತಿಕವಾಗಿ ಶಾಸಕರು ಮತ್ತು ಅವ್ರ ಪುತ್ರ ಹಲ್ಲೆ ಮಾಡ್ತಾರೆ. ಅಂದ್ರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದೊಳಗೆ ನಿರ್ಮಾಣ ಆಗಿದೆ. ಇವತ್ತು ಗುಂಡಾ ಸಂಸ್ಕೃತಿ ಎಲ್ಲಿದಪ್ಪ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದೊಳಗದ. ಕಾಂಗ್ರೆಸ್ ಶಾಸಕರಿಗೆ ಅದು ಗುಂಡಾ ಸಂಸ್ಕೃತಿ ಅವರ ಕಾಂಗ್ರೆಸ್ನಲ್ಲೇ ರಕ್ತದಲ್ಲಿ ಬಂದದ. ಮೊನ್ನೆ ದಿನ ಅಥಣಿ ಕಾಂಗ್ರೆಸ್ ಶಾಸಕರಂತ ಲಕ್ಷ್ಮಣ್ ಸವದಿ ಅವರು ಒಬ್ಬ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರಾದಂಥ ನಿಂಗಪ್ಪ ಕರೇನರ್ ಅವರನ್ನ ಮನೆಗೆ ಕರೆಸಿ ಮಾರಣಾಂತಿಕವಾಗಿ ಶಾಸಕರು ಮತ್ತು ಅವ್ರ ಪುತ್ರ ಹಲ್ಲೆ ಮಾಡ್ತಾರೆ. ಅಂದ್ರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದೊಳಗೆ ನಿರ್ಮಾಣ ಆಗಿದೆ. ಇವತ್ತು ಗುಂಡಾ ಸಂಸ್ಕೃತಿ ಎಲ್ಲಿದಪ್ಪ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದೊಳಗದ. ಕಾಂಗ್ರೆಸ್ ಶಾಸಕರಿಗೆ ಅದು ಗುಂಡಾ ಸಂಸ್ಕೃತಿ ಅವರ ಕಾಂಗ್ರೆಸ್ನಲ್ಲೇ ರಕ್ತದಲ್ಲಿ ಬಂದದ. ಮೊನ್ನೆ ದಿನ ಅಥಣಿ ಕಾಂಗ್ರೆಸ್ ಶಾಸಕರಂತ ಲಕ್ಷ್ಮಣ್ ಸವದಿ ಅವರು ಒಬ್ಬ ಡಿಸಿಸಿ ಬ್ಯಾಂಕ್ ಯೂನಿಯನ್